ಏನು ಟ್ರೆಂಡ್ ನಡೀತಾ ಇದೆಯಲ್ಲ, ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು, ಆಗೋದಕ್ಕೆ ಏನೆಲ್ಲ ತಾಪತ್ರೆಗಳು, ಏನೇನೆಲ್ಲ ತೊಂದರೆಗಳು ಇದ್ದಾವೆ, ಒಂದಿಷ್ಟು ಆಗ್ಬೋದು, ಆಗ್ದೇ ಇರ್ಬೋದು, ಈ ರೀತಿ ಏನೇನು ಚರ್ಚೆಗಳು ನಡೀತಾ ಇಲ್ಲ, ಈ ಎಲ್ಲ ಚರ್ಚೆಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಯಾರು ಅಂತಂದರೆ ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ಈಶ್ವರ್ ಅವರು. ಅವರೊಂದು ಫೇಸ್ಬುಕ್ಕಲ್ಲೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಏನು ಶಾಂತಿ ಕ್ರಾಂತಿ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 1991 ಇಸ್ವಿಯಲ್ಲಿ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಿಡುಗಡೆ ಆದಂಥ ಒಂದು ಸಿನಿಮಾ ಅಂತಂದರೆ ರವಿಚಂದ್ರನ್ ಅವರು ನಟಿಸಿ, ನಿರ್ಮಿಸಿ, ನಿರ್ಮಾಣ ಮಾಡಿದಂಥ ಶಾಂತಿ ಕ್ರಾಂತಿ ಸಿನಿಮಾ. ಸೊ 3 ಭಾಷೆಯಲ್ಲಿ ಆಯಾ ನೇಟಿವಿಟಿ, ಕನ್ನಡ, ತೆಲುಗು, ತಮಿಳು, ಈ 3 ಭಾಷೆಗಳಲ್ಲಿ ಕೂಡ ಚಿತ್ರೀಕರಣ ಆಯಿತು. ಹಿಂದಿಗೆ ರಜನಿಕಾಂತ್ ಅವರು ಇದ್ದರು, ಅವರು ಅದನ್ನು ಡಬ್ ಮಾಡಿದ್ರು. ಸೊ 3 ಭಾಷೆಗಳಲ್ಲೂ ಕೂಡ ಏಕಕಾಲದಲ್ಲೇ ಚಿತ್ರೀಕರಣ. ಇಲ್ಲಿ ರವಿಚಂದ್ರನ್ ಅವರು, ರಮೇಶ್ ಅವರು, ಅಲ್ಲಿ ರಜನಿಕಾಂತ್ ಅವರು, ರವಿಚಂದ್ರನ್ ಅವರು, ಇಲ್ಲಿ ನಾಗಾರ್ಜುನ ಅವರು, ರವಿಚಂದ್ರನ್, ಈ ಥರ. ಸೊ ಸಿನಿಮಾ ನೀವು ನೋಡ್ತಾರೆ, ಸಖತ್. ಅದ್ರ ಬಗ್ಗೆ ಈಗ ಅಂತೂ ಇನ್ಸ್ಟಾಗ್ರಾಮಲ್ಲಿ ಸಖತ್ ಟ್ರೆಂಡ್ ಆಗ್ತಿರೋ ಸುದ್ದಿ ಅದು. ಸೊ ಒಂದಿಷ್ಟು ಪರ ವಿರೋಧ, ಅಂದರೆ ಈ ಸಿನಿಮಾ ಈಗಿನ ಒಂದು ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಿಕೊಂಡು, ಅಂದರೆ ರೀಲ್ ಇದ್ದಿದ್ದು ಫಾರ್ಮೆಟ್ ಅದು, ಅದನ್ನು ಫಾರ್ಮೆಟ್ ಮಾಡಿಕೊಂಡು ರಿಲೀಸ್ ಆಗೇ ಬಿಡುತ್ತೆ, ಆಗಸ್ಟ್ 15ಕ್ಕೆ ಬಂದುಬಿಡುತ್ತೆ, ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚರ್ಚೆಗಳು ಒಳಪಡುತ್ತೆ. ಬಟ್ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ, ಅಂದು ಪ್ಲಾಫ್ ಇಂದು ಕಲ್ಟ್ ಕ್ಲಾಸಿಕಲ್ ಅಂತ, ಜೊತೆಗೆ ರಿಲೀಸ್ ಆಗಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಂತ. ಸೊ ಇದ್ರ ಬಗ್ಗೆ ಸ್ವತಃ ಬಾಲಾಜಿಯವರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಬಾಲಾಜಿಯವರು ಏನು ಅಂತಂದರೆ, ಈ ಸಿನಿಮಾ ಬಂದು ರೀಲ್ ಫಾರ್ಮೆಟಲ್ಲಿ ಶೂಟ್ ಆಗಿರೋದು, 10 ಕೋಟಿ ಖರ್ಚು ಮಾಡಿಕೊಂಡು ಅವತ್ತಿನ ಟೈಮ್ನಲ್ಲೇ 1991ರಲ್ಲಿ 10 ಕೋಟಿ ರೂಪಾಯಿ ಖರ್ಚಾಗಿರೋ ಸಿನಿಮಾಗೆ, 10 ಕೋಟಿ ರೂಪಾಯಿ ಸಿನಿಮಾಗೆ ಖರ್ಚಾಗಿರೋದು. ಕಲರ್ಫುಲ್ಲಾಗಿ ತೆಗೆದಿದ್ರು. ಬಟ್ ಅದು ಏನು ಮೂಲ ಪ್ರಿಂಟ್ ಏನಿತ್ತಲ್ಲ, ಅದು ಮೆಲ್ಟಾಗಿ ಹೋಗ್ಬಿಟ್ಟಿದೆ ಅಂತೆ. ನಿಜಕ್ಕೂ ತುಂಬ ಶಾಕಿಂಗ್ ಅನ್ನಿಸ್ಬಿಡ್ತು. ಹೆಂಗೆ ಮಾಡಿಬಿಟ್ರು, ಏನಿದು ಶಾಕಿಂಗ್ ಅಲ್ವಾ? ಅಂದರೆ ಚೆನ್ನೈ, ಅಂದರೆ ಅವತ್ತಿನ ಮದ್ರಾಸ್, ಆ ಸ್ಟುಡಿಯೋದಲ್ಲೇ ಇರುತ್ತಂತೆ ಅದು ಪ್ರಿಂಟು, ಅಂದರೆ ಏನು ಶೂಟ್ ಮಾಡಿದ್ರಲ್ಲ ಆ ಪ್ರಿಂಟು. ಬಟ್ ಅದು ಮೆಲ್ಟ್ ಆಗೋಗ್ಬಿಟ್ಟಿದೆ ಅಂತೆ. ಸೊ ಈಗ ನಾಗರಾವು, ವಿಷ್ಣುವರ್ಧನ್ ಅವ್ರ ನಾಗರಾವು ಸಿನಿಮಾನೂ ಕೂಡ ಅದೇ ರೀತಿಯಾಗಿತ್ತು, ಬೂಸ್ಟೆಲ್ಲ ಹಿಡಿದ್ಬಿಟ್ಟಿತ್ತಂತೆ. ಅದನ್ನೆಲ್ಲ ಡಿಜಿಟಲಿಗೆ ಫಾರ್ಮ್ಯಾಟ್ ಮಾಡಿ, ಡಾಲ್ಬಿ ಆಲ್ಬಮ್ ಸಿಸ್ಟಮು ಮತ್ತು ರೆಕಾರ್ಡಿಂಗ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಟೆಕ್ನಾಲಜಿಗೆ, ಇವತ್ತಿನ ಒಂದು ಫಾರ್ಮೇಟ್ಗೆ ಮಾಡಬೇಕು ಅಂದರೆ ತುಂಬ ಟೈಮು ತೊಗೊಳ್ತು. ಅದೇ ರೀತಿಯೇ ಶಾಂತಿ ಕ್ರಾಂತಿ ಸಿನಿಮಾ ಈಗ ತಕ್ಷಣಕ್ಕೆ ರಿಲೀಸ್ ಆಗಿಬಿಡಲ್ಲ ಸಿನಿಮಾನ. ನಾಳೆನೇ ರಿಲೀಸ್ ಆಗಿಬಿಡುತ್ತೆ. ಈಗ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಅದು 1080 ಫಾರ್ಮೆಟಲ್ಲಿ ಇರುತ್ತೆ, ಟಿ ವಿಲೂ ಕೂಡ ಹಾಕ್ತಾ ಇರ್ತಾರೆ. ಸೊ ಇದ್ರ ನಡುವೆ ಥಿಯೇಟ್ರಿಗೆ ಬಂದು ಯಾರು ನೋಡ್ತಾರೆ ಅನ್ನೋದೊಂದು ಪ್ರಶ್ನೆನೂ ಕೂಡ ಇದ್ದಿತ್ತಲ್ಲ. ಇದ್ರ ಬಗ್ಗೆನೇ ಅವರು ಮಾತಾಡಿದ್ದು ಏನಂದರೆ, ಈಗ ರೀಲ್ ಇದ್ದಿದ್ದು ಫಾರ್ಮೆಟ್ ಓಕೆ, ಅದೇನೋ ಒಂದು ಟೆಕ್ನಾಲಜಿನ ಏನೋ ಮಾಡಿಕೊಂಡು, ಫಾರ್ಮೆಟ್ ಏನೋ ಮಾಡಿಕೊಂಡು, ಡಿಜಿಟಲ್ ಮಾಡಿಬಿಟ್ಟು, ಡಿಟೇಲ್ಸ್ ಹಾಕ್ಬಿಟ್ಟು, ರೆಕಾರ್ಡಿಂಗ್ ಮಾಡಿಬಿಟ್ಟು, ಇವತ್ತಿನ ಒಂದು ನೋಡೋ ಥರ ಫಾರ್ಮೆಟ್ ಎಲ್ಲ ಮಾಡಿಬಿಟ್ಟು ಸಿನಿಮಾನ ಥಿಯೇಟ್ರಿಗೆ ರಿಲೀಸ್ ಮಾಡ್ತೀವಿ ಅಂದರೂ ಕೂಡ ಮಿನಿಮಮ್ 8ರಿಂದ 10 ತಿಂಗಳು, ಹತ್ತತ್ರ 1 ವರ್ಷನಾದರೂ ಬೇಕಾಗುತ್ತೆ. ಸೊ ತುಂಬ ಖರ್ಚು ಕೂಡ ಆಗುತ್ತೆ. ಸೊ ಈಗ ಮಾಡೋದಕ್ಕೆ ಹೋದರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆನೇ ಬಾಲಾಜಿಯವರು ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಅದೇನು ಶೂಟ್ ಮಾಡಿದ್ರಲ್ಲ ಮೂಲ ಪ್ರಿಂಟು, ಅದನ್ನು ಹುಡುಕ್ತಾ ಇದ್ದಾರೆ. ಸೋರ್ಸ್ಗಳು ಸಿಕ್ಬಿಟ್ರೆ, ಅಂದರೆ ಅದು ಮೂಲ ಏನು ಮಿಕ್ಸಪ್ ಆಗ್ದೇನೆ, ಏನು ಗೆರೆ ಬರ್ದೇನೆ, ಡಿಜಿಟಲ್ ಫಾರ್ಮ್ಯಾಟ್ ಏನು ಬೇಕು ಆ ಫಾರ್ಮ್ಯಾಟಲ್ಲಿ ಸಿಕ್ತಂದರೆ ಪಕ್ಕಾ ಸಿನಿಮಾನ ರೆಡಿ ಮಾಡಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾರು ಕೇಳಿಬಿಡಿ ಅನ್ನೋ ಥರನೇ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ಇನ್ನೊಂದು ಹೇಳ್ತೀನಿ, ಈಗ ಟ್ರೆಂಡು ಹೆಂಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಈಗೊಂದು ಬರುತ್ತೆ, ಇನ್ನೊಂದು ಬಂತ ಆ ಟ್ರೆಂಡ್, ಇನ್ನೊಂದು ಬಂದರೆ ಆ ಟ್ರೆಂಡು, ಏನೋ ಇದು ಒಂದು ಭಾವನಾತ್ಮಕ ಎಮೋಷನಲಿ ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಯಾವುದು ಅಂದರೆ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ. ಬಟ್ ಈಗ ಸದ್ಯಕ್ಕೆಂದರೂ ರಿಲೀಸ್ ಮಾಡಲ್ಲ ಅಂತಲೇ ಸ್ಪಷ್ಟೀಕರಣ ಕೊಟ್ಬಿಟ್ರು. ಒಂಥರ ಬೇಜಾರು ಕೂಡ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಹುಶಃ ಈಗಿನ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಎಲ್ಲ ರೆಡಿ ಮಾಡಿಕೊಂಡು ರಿಲೀಸ್ ಮಾಡ್ತಾರೆ ಅಂತ. ಬಟ್ ಅವರು ಹೋಪ್ಸ್ ಕಳ್ಕೊಬಿಡಿ ಅಂತಲೇ ಹೇಳಿದ್ದಾರೆ. ಎಲ್ಲ ಸೋರ್ಸ್ಗಳು ಸಿಕ್ಕರೂ ಕೂಡ ಸಿಕ್ತಂತಂದರೆ ಪಾಸಿಬಿಲಿಟಿ 100% ಎಫರ್ಟ್ ಹಾಕ್ಬಿಟ್ಟು ಸಿನಿಮಾನ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮೆಲ್ಟ್ ಹೋಗ್ಬಿಡ್ತು ಅಂತ ಹೇಳ್ಬಿಟ್ರಲ್ಲ, ಅದು ಒಂದು ಚೂರು ತುಂಬ ಬೇಜಾರಾಗೋಯ್ತು. ಏನಿದು ಸುರಕ್ಷಿತವಾಗಿ ಇಟ್ಕೋಬೋದಾಗಿತ್ತಲ್ಲ ಅಂತ. ಒಂದೊಂದ್ಸರಿ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಡಿಜಿಟಲ್ ಆದರೆ ಮೆಮೊರಿ ಕಾರ್ಡ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್, ವಾಟ್ ಎವರ್ ಈಗಿನ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಇಡ್ಬೋದಾಗಿತ್ತು. ಬಟ್ ರೀಲ್ ಇದ್ದಿದ್ದು ಫಾರ್ಮೆಟ್ ಆದರೆ, ಆಮೇಲೆ ಒಂದು ರೀಲ್ ಆದರೂ ಓಕೆ, ಅವನ್ನೆಲ್ಲ ಒರಿಜಿನಲ್ ಎಲ್ಲ ಇಟ್ಟು ಎಡಿಟಿಂಗು ಕಟ್ ಮಾಡ್ರೆ ಅವನ್ನೆಲ್ಲ ಸುರಕ್ಷಿತವಾಗಿ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, AC ಎಲ್ಲ ಇಡಬೇಕು, ಅವೆಲ್ಲ ಏನಾಗಿರುತ್ತೋ ಅಂದರೆ ಚೆನ್ನೈ ಆ ಒಂದು ಸ್ಟುಡಿಯೋದಲ್ಲೆಲ್ಲ ಇಡಬೇಕು. ಸೊ ನಾಗರಾವು ಸಿನಿಮಾಗೂ ಅಷ್ಟೇ ರೀತಿ ಕಷ್ಟಪಟ್ಟೆ ಮಾಡಿದ್ರು. ಈಗ ತುಂಬ ಜನ ಹೇಳಿದ್ರು, ಸೊ ಈಗ ನಾಗರಾವು ಸಿನಿಮಾನೇ ರಿಲೀಸ್ ಮಾಡ್ಬೋದಲ್ಲ ಅಂತ. ಬಟ್ ಈಗ ಟ್ರೆಂಡ್ ಇರೋದೇನೆಂದರೆ ಶಾಂತಿ ಕ್ರಾಂತಿ ಸಿನಿಮಾ. ಹೀಗಾಗಿ ಟ್ರೆಂಡಿಗೆ ತಕ್ಕಂಗೆ ಏನಾದರೂ ಸಿನಿಮಾ ರಿಲೀಸ್ ಮಾಡಿದ್ರೆ ಅದು ತುಂಬ ಜನನೂ ಹೇಳ್ತಾರೆ, ಓಕೆ ರವಿಚಂದ್ರನ್ ಅವರು ಆ ಸಿನಿಮಾ ಮಾಡಿ 15 ವರ್ಷ, ಅಂದರೆ ಆ ಸಾಲ
ಶಾಂತಿಕ್ರಾಂತಿ ಸೋಲಿನಿಂದ ಆದಂಥ ಸಾಲ ತೀರ್ಸೋಕ್ಕೆ 15 ವರ್ಷ ಕಷ್ಟಪಟ್ಟರು ಅವರು. 15 ವರ್ಷಗಳಿಂದ ಸತತವಾಗಿ ಸಿನಿಮಾಗಳನ್ನ ಮಾಡಿಬಿಟ್ಟು ಆ ಸಾಲವನ್ನು ತೀರಿಸಿದ್ರು. ಅದ್ರ ಬಗ್ಗೆ ಹೇಳ್ಕೊಂಡ್ರು. ಮತ್ತೆ ಈಗ ಸಾಲ ಮಾಡಿಕೊಂಡು, ಸಾಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆಲ್ಲ ಅಡಾಪ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿದ್ರು ತುಂಬ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಸೊ ಕೋಟಿಗಟ್ಟಲೆ ಖರ್ಚು ಮಾಡಿ ಅದನ್ನು ರಿಲೀಸ್ ಮಾಡಿದಾಗ ಈ ಟ್ರೆಂಡ್ ಹೊಟ್ಟೋಗ್ಬಿಟ್ಟು ಸೊ ಜನ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ, ಆಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಯಾರು ಈ ಸಿನಿಮಾ ಅಂದರೆ, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಇನ್ಫ್ಯಾಕ್ಟ್ ನನ್ನನ್ನು ಇಟ್ಕೊಂಡು ಸಿನಿಮಾ ರಿಲೀಸ್ ಆದರೆ ನಾನು ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಬಟ್ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ರೀಲ್ಸು ನೋಡ್ಬಿಡ್ತಾರೆ, ಬಟ್ ಅದು ಥಿಯೇಟ್ರಿಗೆ ಹೆಂಗೆ ಕನ್ವರ್ಷನ್ ಆಗುತ್ತೆ? ಸೊ ನಿಜ ಹೇಳ್ತೀನಿ, ಟ್ರೈಲರ್ 10 ಮಿಲಿಯನ್ ಹೋಯ್ತು, 20 ಮಿಲಿಯನ್ ಹೋಯ್ತು, 50 ಮಿಲಿಯನ್ ಹೋಯ್ತು ಅಂತ ಹೇಳ್ತಾರೆ. ಅದು ಟಿಕೆಟಾಗಿ ಕನ್ವರ್ಟ್ ಆಗಲ್ಲ. ಬಂದು ನೋಡೋರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಹೀಗಾಗಿ ಆಮೇಲೆ ಈಗ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗೋದ್ರಿಂದ, ಟಿ ವಿಲೂ ಹಾಕ್ತಾ ಇರೋದ್ರಿಂದ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಆಮೇಲೆ ಈಗ ಕೋಟ್ಯಾನುಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಹೀಗಾಗಿ ಸೊ ಒಂದೊಳ್ಳೆ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ಒಂದೊಳ್ಳೆ ಟೈಮ್ ನೋಡಿಕೊಂಡು ಆ ಫಾರ್ಮ್ಯಾಟು, ಆ ಕ್ವಾಲಿಟಿಲೇ ರಿಲೀಸ್ ಮಾಡಲಿ. ಇಲ್ಲ ಅಂದರೆ ಬೇಡ ಅಂತಲೂ ಕೂಡ ನಾನು ಹೇಳ್ತೀನಿ. ಬಟ್ ನನಗೆ ತುಂಬ ಆಸೆ ಇದೆ ರಿಲೀಸ್ ಆಗಬೇಕು, ದೊಡ್ಡ ಪರದೆ ಮೇಲೆ ಮತ್ತೆ ಆ ಸಿನಿಮಾವನ್ನು ನೋಡಬೇಕು. ಸೊ ಯೂಟ್ಯೂಬಲ್ಲಿ ನನಗೆ ರವಿಚಂದ್ರನ್ ಅವರ ರಣಧೀರ, ಪ್ರೇಮಲೋಕ ಹೇಗೋ, ಶಾಂತಿಕ್ರಾಂತಿನೂ ಅಷ್ಟೇ. ಹೌದು, ಈ ಸಿನಿಮಾ ಯಾಕೆ ರಿಲೀಸ್ ಆದಾಗ ಹಿಟ್ ಆಗಲಿಲ್ಲ? ಒಂದು ರೀತಿ ರವಿಚಂದ್ರನ್ ಅವರೇ ಒಂದು ಇಂಟರ್ವ್ಯೂಗಳಲ್ಲೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಶುರುವಾದಾಗ ಅವ್ರಿಗೆ ಅನ್ನಿಸ್ಬಿಡ್ತಂತೆ ಎಲ್ಲೋ ವರ್ಕ್ ಆಗ್ತಿಲ್ಲ ಈ ಸಿನಿಮಾ. ತಮ್ಮ ತಂದೆಯವರು ವೀರಾಸ್ವಾಮಿಯವ್ರಿಗೆ ಹೋಗಿ ಹೇಳ್ಕೊಂಡ್ರಂತೆ, ಇಲ್ಲ ಈ ಸಿನಿಮಾ ಆಗ ಯಾಕೋ ಅಂದ್ಕೊಂಡಂತ ಆಗ್ತಾಯಿಲ್ಲ, ಪ್ರಕೃತಿ ಎಲ್ಲ ಹಿಂಟು ಕೊಡ್ತಾ ಇದೆ, ನಿಲ್ಲಿಸ್ಬಿಡ್ತೀನಿ ಅಂದಾಗ, ಇಲ್ಲ ಒಂದು ಸಲ ಈಶ್ವರಿ ಸಂಸ್ಥೆಯಲ್ಲಿ ಸಿನಿಮಾ ಶುರು ಆದರೆ ನಿಲ್ಸೋದು ಬೇಡ, ನಿನ್ನ ನಂಬ್ಕೊಂಡು ರಜನಿಕಾಂತ್ ಅವ್ರು ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ ಡೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಘಟಾನುಘಟಿ ಕಲಾವಿದರ ಡೇಟ್ಗಳು ಕೊಟ್ಟಾಗ ಹಿಂದಿ ಜೂಹಿಚಾಲ ಇರ್ಬೋದು, ಖುಷ್ಬು ಅವರು ಎಲ್ಲರೂ ಇದ್ದಾಗ ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಲೆವೆಲ್. ಸೊ 1991 ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಮಾಡಿದವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ನಿಲ್ಸೋದು ಬೇಡ ಅಂತ ಹೇಳಿದ್ರಂತೆ. ಬಟ್ ಅನಂತ್ನಾಗ್ ಅವರು ನೆಗೆಟಿವ್ ಆಗಿರೋದು ಎಲ್ಲೋ ಒಂದು ಕಡೆ ಅದು ಸ್ತುರೋದ್ರೂಪಿ ಅವರು, ಅವರನ್ನು ನೆಗೆಟಿವ್ ಆಗಿ ನೋಡೋಕೆ ಅದು ಇಷ್ಟಪಡಲಿಲ್ಲ. ಜೊತೆಗೆ ಸಿನಿಮಾನೂ ಅಷ್ಟೇ, ಸಿನಿಮಾ ಶುರು ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ವಲ್ಪ ಟೇಕ್ ಆಫ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲಿಂದ ಒಳ್ಳೆ ಪಿಕಪ್ ತೊಗೊಳುತ್ತೆ. ನಾಯ್ಕೆ ಬರೋದು, ಬರ್ತ್ಡೇ ಕೇಕ್, ಅದು ಒಂಚೂರು ಹಿಂಗೆ ಬರುತ್ತೆ. ಅದರ ಲವ್ ಸ್ಟೋರಿ ಬಿಲ್ಡಪ್ ಆಗುತ್ತೆ, ನಿಜವಾದ ಕತೆ. ಸೊ 45-50 ಮಿನಿಟ್ಸ್ ಆದಮೇಲೆ ಕತೆ ಶುರು ಆಗುತ್ತೆ. ಅದು ಎಲ್ಲೋ ಒಂದು ಕಡೆ ಡಿಫಾಲ್ಟ್ ಆಯಿತಾ, ಅಥವಾ ಆ ಟೈಮ್ಗೆ ಹಂಗಾಗೋಯ್ತಾ ಅಂದರೆ, ಅದೇನೇನೋ ಕನ್ನಡ ಒಂದು ಇಶ್ಯೂಸ್ ಕೂಡ ಆಯ್ತಂತೆ ಆ ಬಿಡುಗಡೆ ಸಮಯದಲ್ಲಿ. ಆಮೇಲೆ ಸಿನಿಮಾ ರಿಲೀಸ್ ಆಗಿದ್ದು ಕೂಡ ಲೇಟ್ ಆಗೋಯ್ತು. ಹೀಗಾಗಿ ಏನೇನೋ ಅಡೆತಡೆಗಳು ಬಂದ್ಬಿಟ್ಟಂತೆ. ಬಟ್ ಅದು ಸಿನಿಮಾ ಅಷ್ಟೊಂದು ಹೋಗಲಿಲ್ಲ. ಬಟ್ ಇವತ್ತಿಗೆ ಹೇಳ್ತೀನಿ, ಎವರ್ ಗ್ರೀನ್, ಸೂಪರ್ ಆಗಿದೆ ಸಿನಿಮಾ. ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ. ಒಂದೊಂದು ಸರಿ ನನಗೆ ತುಂಬ ಬೇಜಾರಾದಾಗ, ಡಿಪ್ರೆಷನ್ಗೆ ಹೋದಾಗ, ಏನೇ ಇರ್ಬೋದು ಲೈಫಲ್ಲಿ, ಏನೋ ಒಂದು ಕಡೆ ಎಲ್ಲೋ ಲೋ ಆಗ್ತಿದ್ದೀವಿ ಅಂದಾಗ ಆಕಸ್ಮಿಕ ಸಿನಿಮಾ ಹಾಡಾಗಿರ್ಬೋದು, ಜೊತೆಗೆ ಹುಟ್ಟೋದಕ್ಕೆ ಸಾಯೋದಕ್ಕೆ ತುಂಬ ಹಾಡುಗಳಿದ್ದಾವೆ. ಈ ಥರ ಹಾಡುಗಳೆಲ್ಲ ಕೇಳ್ತಾ ಇರ್ತೀವಿ, ಒಂದು ಸ್ಪೋರ್ಟಿವ್ ಬಂದುಬಿಡುತ್ತೆ. ಆ ಥರ ಹಂಸಲೇಖ ಅವರು ಮ್ಯೂಸಿಕ್ಕು, ಹಾಡುಗಳೆಲ್ಲ ಬರೆದು ಸಂಗೀತ ಕೊಟ್ಟು, ಛಾಯಾಗ್ರಹಣ, ಎಡಿಟಿಂಗು ಸೂಪರ್ ಅಂತಲೇ ಹೇಳ್ತೀನಿ. ಬಟ್ ಒಂದು ನಿರೀಕ್ಷೆ ಇತ್ತು ಸಿನಿಮಾ ರಿಲೀಸ್ ಆಗ್ಬೋದು, ಬಟ್ ನನಗೆ ಗೊತ್ತಿತ್ತು ಟೈಮ್ ತೊಗೊಳುತ್ತೆ ಅಂತ. ಬಟ್ ವಾಟ್ ಎವರ್, ಟೈಮ್ ತೊಗೊಂಡ್ರು ಕೂಡ ಎಲ್ಲೋ ಬರ್ಬೋದು ತೆರೆಗೆ ಅಂತ ಅಂದ್ಕೊಂಡು ತೆರೆಗೆ. ಬಟ್ ಈಗ ಬಾಲಾಜಿ ಅವರೇ ಸ್ಪಷ್ಟಪಡಿಸ್ಬಿಟ್ರು, ನೋಡ್ತೇವೆ, ಟ್ರೈ ಮಾಡ್ತೇವೆ, ಹಂಗಂತ ಬಿಡಲ್ಲ ಅಂತ ಹೇಳಿದ್ರು. ಈಗ ಒಂಚೂರು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಏನಂದರೆ, ತುಂಬ ಜನ ಅವರು ಮೀಡಿಯಾದವರೆಲ್ಲ ಹೇಳಿದ್ರು, ಇದು ಪಕ್ಕ ರಿಲೀಸ್ ಆಗ್ಬಿಡ್ತೀರಿ ಸೆಪ್ಟೆಂಬರ್ಗೆ ಅಂಥೇಳಿ. ಬಟ್ ನನಗೂ ಎಲ್ಲೋ ಅನ್ನಿಸ್ತಾ ಇತ್ತು, ಇದು ಆಗಲ್ಲ, ಇದು ಅಂದ್ಕೊಂಡಂಗೆ ಸುಮ್ಮನೆ ಏನೋ ಊಹಾಪೋಹಗಳು, ಯಾವುದು ನಿಜನೋ ಯಾವುದು ಸುಳ್ಳು, ಎ ಐ ಯೂಸ್ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ಗಳೆಲ್ಲ ಹರಿದುಬಿಟ್ರು, ಸೆಪ್ಟೆಂಬರ್ಗೆ ರಿಲೀಸು ಅಂತ ಅಂದ್ಕೊತಾ ಇದ್ದೀವಿ. ಇದೆಲ್ಲ ಫೇಕ್ ಇದೆ, ಇದೆಲ್ಲ ಇಷ್ಟು ಬೇಗ ಆಗಲ್ಲ. ಫಾರ್ಮೇಟೇ ಬೇರೆ, ಥಿಯೇಟ್ರಿಕಲ್ ಫಾರ್ಮೇಟೇ ಬೇರೆ ಇರುತ್ತೆ. ಆಮೇಲೆ ಆ ದುಡ್ಡು ಖರ್ಚು ಬೇಕಾಗುತ್ತೆ. ಸುಮ್ಮನೆ ಸಿನಿಮಾ ಮಾಡಿಬಿಡೋಕ್ಕಾಗಲ್ಲ. ಈಗ ಟ್ರೆಂಡ್ ಇದೆ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಬಾಡಿಗೆ ಕೊಟ್ಟು ಜನ ಬರಬೇಕು, ಜನ ಕನ್ವರ್ಟ್ ಆಗಬೇಕು. ಎಲ್ಲರೂ ಹೇಳೋದೇನೆಂದರೆ, ಒಬ್ಬೊಬ್ರು 5-10 ಟಿಕೆಟ್ ತೊಗೊಳ್ತೀವಿ ಅಂತಂದೇಳಿ. ಅದು ನಿಜಾನೇ. ಅದೊಂಥರ ರವಿಚಂದ್ರನ್ ಅವರು ಎಷ್ಟು ಸಿನಿಮಾನ ಪ್ರೀತಿಸ್ತಾರೋ ಅದೇ ರೀತಿ ನಾವು ರವಿ ಸರ್ನ ಪ್ರೀತಿಸ್ತೀವಿ. ಅವರು ರೀಮೇಕ್ ಸಿನಿಮಾಗಳನ್ನ ಮಾಡಿರ್ಬೋದು, ಬಟ್ ನಾನು ತುಂಬ ಸಲ ಹೇಳಿದ್ದೀನಿ, ರೀಮೇಕ್ ಅಂದ್ಕೊಳ್ಳೋಕ್ಕಿಂತ ರವಿ ಮೇಕ್ ಅಂತ ಹೇಳ್ತೀನಿ. ಅವತ್ತಿನ ಕಾಲದಲ್ಲೇನೋ ಅವರ ವಿಷನ್ನು ಸೂಪರಾಗಿತ್ತು. ಸೂಪರಾಗಿ ನಾಯಕಿನ ತೋರಿಸೋ ರೀತಿ, ಆ ಟೆಕ್ನಿಕಲು, ಖರ್ಚು ಮಾಡೋ ರೀತಿ, ಆ ಸ್ಕ್ರೀನಿಗೆ ಏನು ಬೇಕೋ ಅದನ್ನು ಕೊಡ್ತಾಯಿದ್ರು. ಅದೇ ರೀತಿ ಶಾಂತಿಕ್ರಾಂತಿ ಸಿನಿಮಾಗೂ ಕೂಡ ಎಲ್ಲವನ್ನು ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಹೋಗಲಿಲ್ಲ. ಬಟ್ ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಏನೇ ಇರ್ಬೋದು ರೀ, ಅದಕ್ಕೊಂದು ಬೆಲೆ ಬಂದೇ ಬರುತ್ತೆ ಅಂತಲ್ಲ, ಅದೇ ರೀತಿ ಈಗ ಬಂದಿದೆ. ಆ ಸಿನಿಮಾನೂ ಕೂಡ ರಿಲೀಸ್ ಆಗಬೇಕು ಅಂತ ಇತ್ತು, ಬಟ್ ಆಗಲಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಆ ಪ್ರಕೃತಿನೂ ಕೂಡ
ರವಿ ಸರ್ಗೆ ಸಾಥ್ ನೀಡಲಿ ಅಂತ ಹೇಳಿ. ಸೊ ನಾವೆಲ್ಲರ ಬಯಕೆಯಿಂದ ಈ ಸಿನಿಮಾ ತೆರೆಗೆ ಬರಲೇಬೇಕು, ನೋಡೋಣ. ಬಟ್ ಏನು ಖರ್ಚಾಗುತ್ತೋ ಏನೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಪ್ರಕೃತಿನೂ ಕೂಡ ಸಾಥ್ ನೀಡಲಿ ಅಂತಲೂ ಕೂಡ ಹೇಳ್ತೀನಿ. ಸೊ ನೀವು ಯಾರ್ಯಾರು ಬಾಲಾಜಿಯವರ ವಿಡಿಯೋ ನೋಡಿಲ್ಲ ಅಂದರೂ ಕೂಡ ನೋಡಿ. ಸೊ ಅವ್ರು ಹೇಳಿದ್ದಕ್ಕೂ ಒಂಥರ ಶಾಕಿಂಗ್ ಅನ್ನಿಸ್ತು ನನಗೆ, ಮೆಲ್ಟೆಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಬಟ್ ಇವತ್ತಿನ ಒಂದು ಟೆಕ್ನಾಲಜಿಗೆ ಏನಾದರೂ ಮಾಡಿ, ಅದೇನಾದರೂ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಲ್ಲೇ ರಿಲೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನನ್ನ ಅಭಿಪ್ರಾಯ ಅದು. ಸೊ ನೋಡೋಣ, ಅಲ್ಲಿವರೆಗೆ ಈಗ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಮತ್ತೆ ಈ ಸಿನಿಮಾನ ನೋಡ್ತೀನಿ, ಹಾಡುಗಳನ್ನ ಕೇಳ್ತಾ ಇರ್ತೀನಿ. ಹಾಡುಗಳು ಇವಾಗಲೂ ಕೂಡ ಮತ್ತೆ ಕೇಳ್ತೀನಿ. ಸೊ ಟಿ ವಿಲಿ ಹಗಲೆಲ್ಲ ಪ್ರಸಾರ ಆಗ್ತಾ ಇರುತ್ತೆ, ಫ್ರೀಯಾಗಿ ಸಿಗಬೋದು. ಬಟ್ ತುಂಬ ಜನಕ್ಕೆ ಅದೊಂದು ಎಮೋಷನಲ್ ಕನೆಕ್ಟ್ ಆಗಿರೋದ್ರಿಂದ ಜನರು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡೋದಂದ್ರೆ ಗ್ಯಾರಂಟಿ ಅಂತ ಹೇಳ್ತಾಯಿದ್ರೆ, ಸೊ ಅದು ಕೂಡ ಗ್ಯಾರಂಟಿ ಅಂತಲೂ ಕೂಡ ನಾನು ಹೇಳ್ತೀನಿ. ಇರಲಿ, ಸೊ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯಗಳು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳು.